ಇಂಡಸ್ಟ್ರಿ ನಮ್ಮನ್ನು ಬಳಸ್ಕೋತಿಲ್ಲ ಅನ್ನೋ ಬೇಸರ ಕಾಣ್ತಾ ಇದೆ ಅಂತ ನಿಮ್ಮ ಮಾತುಗಳಲ್ಲಿ ಕೇಳೋದಾದರೆ ಆ ಥರ ಆಗಿದೆಯಾ? ಬೆಳೆಯೋದು ಕಷ್ಟನೇ ಇಂಡಸ್ಟ್ರಿಯಲ್ಲಿ ಸಿಂಗರ್ ಆಗಿ ಅಥವಾ ಆರ್ಟಿಸ್ಟ್ ಆಗಿ ತಂತ್ರಜ್ಞಾನ ಆಗಿ? ಅದಕ್ಕೆ ಇಂಡಿಪೆಂಡೆಂಟ್ ಮಾಡ್ತಾ ಇರೋದು ಸರ್. ಅಂದರೆ ಅವಕಾಶಗಳು ಸಿಕ್ಕಿದೆ, ಮತ್ತೆ ಏನಕ್ಕೆ ನಮಗೆ ಅವಕಾಶಗಳು ಸಿಗಲಿಲ್ವಾ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಅಷ್ಟು ಡಿಸರ್ವಿಂಗ್ ಇಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ಓಕೆ, ನಮ್ಮ ಡಿಸರ್ವಿಂಗ್ನೆಸ್ನ ನಾವು ಇಂಡಿಪೆಂಡೆಂಟ್ ಮ್ಯೂಸಿಕಲ್ಲಿ ತೋರಿಸ್ಕೊಳ್ಳೋಣ ಅಂತ ಅನ್ನಿಸ್ತು. ಬಟ್ ಯಾರ್ಯಾರು ನಮಗೆ ಅವಕಾಶ ಕೊಟ್ಟಿದ್ರು ಅವರೆಲ್ರಿಗೂ ನಾನು ಚಿರಋಣಿ. ಬಟ್ ಇಂಡಿಪೆಂಡೆಂಟ್ ಏನಕ್ಕೆ ಅಂದರೆ ಅದೇ ಈಗ ಸಿನಿಮಾದಲ್ಲಿ ನಾವು 100% ಆಗಿ ನಮಗೇನೋ ಅನಿಸಿರೋದನ್ನ ನಾವು ಮಾಡೋಕ್ಕಾಗಲ್ಲ ಸರ್. ಸೊ ಇಂಡಿಪೆಂಡೆಂಟಲ್ಲಿ ನಮಗೇನು ಅನಿಸುತ್ತೆ ಅದನ್ನು ನಾವು ಮಾಡಬಹುದು. ಇಲ್ಲಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅನ್ನೋದಕ್ಕಿಂತಲೂ ಈಗ ನಾವು ಚೆನ್ನಾಗಿ ಹಾಡಿದ್ರೆ ಮಾತ್ರ ಅವ್ರು ನಮ್ಮನ್ನು ಇದು ಮಾಡ್ತಾರೆ. ಆ್ಯಂಡ್ ಆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಈ ಹಾಡು ಹಿಟ್ಟಾಗುತ್ತೆ. ಸೊ ನನಗೆ ಅನಿಸಿದ್ದು ಓಕೆ, ಇಲ್ಲ ನಾನು ಇನ್ಮೇಲೆ ಇಂಡಿಪೆಂಡೆಂಟ್ ಮಾಡಬೇಕು. ಸಿನಿಮಾಗಳಿಗೆ ಅವಕಾಶ ಸಿಗ್ತಾ ಖಂಡಿತವಾಗ್ಲೂ ಐ ವುಡ್ ಲವ್ ಟು ಪ್ರೆಸೆಂಟ್. ನೋಡೋಣ ಹೆಂಗಾಗುತ್ತೆ. ಇಂಡಿಪೆಂಡೆಂಟ್ ಸಾಂಗ್ಸ್ಗಳಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳ ಕನ್ನಡದ ಏನಾದರೂ ಸಾಥ್ ಕೊಡ್ತಾ ಇದೆಯಾ? ಅಥವಾ ಅವ್ರು ಏನಾದ್ರು ಕೇಳಿದ್ರಾ ಬನ್ನಿ ಜೊತೆಗೆ ಸೇರಿ ಮಾಡೋಣ ಕೊಲಾಬ್ ಮಾಡಿಕೊಂಡು ಅಂತ? ಖಂಡಿತವಾಗ್ಲೂ ಅಂದರೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಯಾರೂ ಕೇಳಿಲ್ಲ ಸರ್. ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ ನಾನು ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡ್ತಿದ್ದೀನಿ ಅಂತ. ಸೊ ಈ ಹಾಡು ರಿಲೀಸ್ ಆದಮೇಲೆ ಮೋಸ್ಟ್ಲಿ ಬರಬಹುದು ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದೀನಿ. ಅದಿಲ್ಲಾಂದ್ರೂ ನಾವು ಬೇರೆ ಕಡೆಯಿಂದ ಮಾಡ್ತೀವಿ. ಆ ಒಂದು 100% ಅಶ್ಯೂರೆನ್ಸ್ ಅಂತೂ ನಾನು ಇವತ್ತಿನ ದಿನ ಕೊಡಬಹುದು. ಲೆಟ್ಸ್ ಸಿ ಸರ್, ನೋಡೋಣ ಹೆಂಗಾಗತ್ತೆ. ಆ್ಯಂಡ್ ರೀಸೆಂಟಾಗಿ ಒಂದಷ್ಟು ಜನ ಸ್ಟಾರ್ಗಳಿಗೂ ನಾನು ತೋರಿಸಿದೆ ಈ ವಿಡಿಯೋನ. ತುಂಬ ಜನ ಇಷ್ಟಪಟ್ಟಿದ್ದಾರೆ. ಇದೊಂದು ನ್ಯೂ ಎರಾ ಅಂತ ಹೇಳ್ಬೋದು ಇಂಡಿಪೆಂಡೆಂಟ್. ಸ್ಟಾರ್ ಅಂತ ಹೇಳಿದ್ರೆ ಅಂದರೆ ಕೇಳ್ಪಟ್ವಿ, ವಿಜಯ್ ಸರ್ ಏನೋ ಕೇಳಿದ್ದಾರೆ ಸಾಂಗ್ ಅನ್ನೋ ತರಹ ಏನು ಹೇಳಿದ್ರು ಕೇಳಿದ ತಕ್ಷಣ ಅವರು? ವಿಜಯ್ ಸರ್ ಕೇಳಿದರು, ಮತ್ತು ಪ್ರಮೋದ್ ಶೆಟ್ಟಿ ಸರ್ ಕೇಳಿದ್ರು. ಅವರೆಲ್ಲ ಕೇಳಿ ಏನೋ ಮಾಡಿರ್ತೀಯ ಅಂದ್ಕೊಂಡಿದ್ದೆ ಬಟ್ ಏನು ಡಿಫ್ರೆಂಟ್ ಆಗಿದೆ ಇದು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಅಂದರೆ ನಮ್ಗೆ ಇನ್ನೂ ಒಂದು ಧೈರ್ಯ. ಯಾಕೆಂದರೆ ವಿಜಯ್ ಸರ್ ಆಗಲಿ, ಪ್ರಮೋದ್ ಶೆಟ್ಟಿ ಅಣ್ಣವರಾಗಲಿ, ಎಸ್ಪೆಷಲಿ ವಿಜಯ್ ಸರ್, ಅವ್ರ ಮಾತು ಎಷ್ಟು, ಆ ಮನುಷ್ಯ ಅಂದರೆ ಅವ್ರ ಮಾತು ಎಷ್ಟು ತೂಕ ಇದೆಯೋ ಅವರು ಅಷ್ಟೇ ತೂಕವಾಗಿದ್ದಾರೆ. ಅಂದರೆ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ತುಂಬ ಮುಗ್ಧ ಮನುಷ್ಯ. ಸೊ ಅವ್ರು ಈ ಹಾಡನ್ನ ನೋಡಿದಾಗ ಏನೋ ಇದು ಹಿಂಗೆ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಕಣೋ, ಯಾರಿಗೆ ಬರ್ದಿರೋದು ಅಂತ ಅವರು ಅದೇ ಪ್ರಶ್ನೆ ಕೇಳಿದ್ರು. ಅಣ್ಣ ನೀವು ಯಾರಿಗೆ ಬೇಕಾದ್ರೆ ಕರೆಕ್ಟ್ ಮಾಡ್ಕೋಬೋದಣ್ಣ, ನಾನು ಅಷ್ಟು ಹೇಳೋಷ್ಟು ದೊಡ್ಡವನಲ್ಲ, ಟೈಮ್ ಬಂದಾಗ ಹೇಳ್ತೀನಿ ನಾನು ಖಂಡಿತ. ಬಟ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳಿದೆ. ಖಂಡಿತವಾಗ್ಲೂ ನಂಗೆ ಇಷ್ಟ ಆಯಿತು, ಈ ಹಾಡು ಕಳಿಸ್ಕೊಡು ಅಂದರು, ಕಳಿಸ್ಕೊಟ್ಟಿದ್ದೀನಿ. ಅವರು ಕೇಳಿ ಎಂಜಾಯ್ ಮಾಡಿದ್ದಾರೆ. ಸೊ ಇಷ್ಟ ಆಗಿದೆ. ಮುಂದಿನ ಸಾಂಗ್ಸ್ಗಳು ಯಾವ ರೀತಿ ಇರುತ್ತೆ, ಏನಾದ್ರು ಪ್ಲಾನ್ಸ್ ಇದೆಯಾ? ಇದು ರಿಲೀಸ್ ಯಾವಾಗ? ಈ ಹಾಡು ನಾವು ಇದೇ 16ನೇ ತಾರೀಕು ರಿಲೀಸ್ ಮಾಡ್ತಿದ್ದೀವಿ, ಪಂಚಮ್ ಜೀವ ರೆಕಾರ್ಡ್ಸ್ ಎನ್ನುವಂಥ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ನ ಮುಖಾಂತರ. ಮುಂದಿನ ಹಾಡು ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಒಂದು ರಾಕ್ ಆ್ಯಂಡ್ ಫ್ಯೂಷನ್, ಲಿಟಲ್ ಬಿಟ್ ಆಫ್ ರ್ಯಾಪ್ ಅಂತ ಹೇಳ್ಬೋದು. ಒಂದು ಬೇರೆ ರೀತಿಯ, ಅಂದರೆ ನೀವು ಬೇರೆ ಅದೇ ಈಗ ಎಕ್ಸಾಂಪಲ್ ಹೇಳಕ್ಕೆ ಬರ್ತೀನಿ. ಅಂದರೆ ತಮಿಳಲ್ಲಿ ಹಂಗೆ ಮಾಡಿದ್ರು, ಮಲಯಾಳಂ ಹಂಗೆ ಅಲ್ಲಿ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ನಾವು ಕನ್ನಡದಲ್ಲಿ ಮಾಡಿ ತೋರಿಸ್ತೀವಿ. ಹೇಳೋದಲ್ಲ, ಮಾಡಿ ತೋರಿಸ್ತೀವಿ. ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಮೇಜರಾಗಿ ಶಕ್ತಿ ಬೇಕು ನಮಗೆ, ನಿಮ್ಮಂಥವ್ರು ಎಲ್ಲರ ಸಪೋರ್ಟ್ ನಮಗೆ ಬೇಕು ಸರ್, ಅಷ್ಟೇ. ನಾನು ಕೂಡ ಸಾಂಗ್ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಬಟ್ ಒಂದಷ್ಟು ಸಾಲುಗಳು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರೋಂಥದ್ದು. ಸೊ ಒಂದು ಲೈನ್ ಹೇಳೋದಾದರೆ ನಿಮಗಿಷ್ಟದ ಲೈನ್? ಓಕೆ, ನನಗಿಷ್ಟ ಆಗಿರೋ ಲೈನಲ್ಲಿ ಅದರಲ್ಲಿ ಹಾಡಬೇಕಾ ಹಂಗೆ ಹೇಳ? ಓಕೆ. ಬೇಡ 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 ನಿಮ್ಮ ಸವಾಸನೆ ಬೇಡ, ಇಲ್ಯಾರಿಗೂ ಕಾಕಾಗೀಕ ಹೊಡೆಯೋದು ಬೇಡ, ಇನ್ನೇನು ಹೇಳಬೇಡ, ನಾ ಕೇಳುವುದು ಬೇಡ, ನನಗಂತೂ ನಿಮ್ಮ ಸಹವಾಸನೆ ಬೇಡ. ತಲೆ ಹೊಡೆಯೋ ತಲೆ ತೆಗೆಯೋ ಈ ಜನರ ನಡುವೆನ ಸೆರೆಯಾದೆ, ಮನಸ್ಸುಗಳ ಮಾತುಗಳು ಹೊರಬರದೆ ಮರುಳಾದೆ. ಮಿಕ್ಕಿದ ಹಾಡಲ್ಲಿ ಕೇಳಿ. ಅಲ್ಲೂ ಅಷ್ಟು ಒಳ್ಳೆಯದಾಗಲಿ. ಇದೇ ಥರ ಮೊದಲ ಹೆಜ್ಜೆ ಇಂಡಿಪೆಂಡೆಂಟ್ ಸಾಂಗು. ಸೊ ಇದು ದೊಡ್ಡ ಸಕ್ಸಸ್ ಆಗಲಿ. ನಿಮ್ಮ ಮುಂದಿನ ಯೋಚನೆಗಳು ತುಂಬ ದೊಡ್ಡ ಮಟ್ಟದಲ್ಲಿದೆ. ಅದೆಲ್ಲವೂ ಕೂಡ ನೀವು ಅಂದ್ಕೊಂಡಷ್ಟೇ ದೊಡ್ಡ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದಿಷ್ಟು ಪಂಚಮ್ ಜೀವಾರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.